ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಮಾಡೋಣ. ಏನಿದು ಡಿಸ್ಪ್ಲೇಲಿ ನೋಡಿದ್ರೆ ಬ್ರೆಡ್ ಜಾಮ್ ತೋರಿಸ್ತಾ ಇದ್ದೀನಿ ಅಂತನಾ? ಆ್ಯಕ್ಚುಲಿ ಈ ಜಾಮ್ ಏನಿದೆ ಇದು ಹೋಮ್ ಮೇಡ್ ಮ್ಯಾಂಗೋ ಜಾಮ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಮಕ್ಕಳು ಬ್ರೆಡ್ ಜೊತೆ ಎಲ್ಲ ಹಾಗೆ ತಿನ್ನೋ ಕೂಡ ಇಷ್ಟಪಡ್ತಾರೆ, ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ತಡ ಯಾಕೆ ಫ್ರೆಂಡ್ಸ್, ರೆಸಿಪಿ ತುಂಬ ಸಿಂಪಲ್, ತುಂಬ ಬೇಗ ರೆಡಿ ಆಗುತ್ತೆ. ಬರೀ 8ರಿಂದ 10 ನಿಮಿಷದಲ್ಲಿ ಈ ರೆಸಿಪಿ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ರೆಸಿಪಿ ಎಷ್ಟು ಸಿಂಪಲ್ ಆಗಿದೆ, ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಸಿಂಪಲ್. ಇಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ ಅಷ್ಟು ಸಕ್ಕರೆ ಹಾಗೆ 2 ಟೀ ಸ್ಪೂನ್ ಅಷ್ಟು ಇಲಾಚಿ ಪೌಡರ್ ತೊಗೊಂಡಿದ್ದೀನಿ. ನಾನು ತೋತಾಪುರಿ ಮಾವಿನಕಾಯಿ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಜಾಮ್ ಸ್ವಲ್ಪ ಹುಳಿ ಹುಳಿಗೆ ಈ ಟ್ಯಾಂಗಿ ಫ್ಲೇವರ್ ಅಂತಾರಲ್ಲ, ಹುಳಿ ಹುಳಿ ಸಿಹಿ ಈ ಥರ ಫ್ಲೇವರ್ ಬರುತ್ತೆ. ಹಾಗಾಗಿ ನಾವು ನಾರ್ಮಲ್ ರಸಪುರಿ ಅದು ಇದು ಬೇರೆ ಮಾವಿನ ಹಣ್ಣಲ್ಲೂ ನಾವು ಈ ಜಾಮ್ ಮಾಡ್ಬೋದು. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದರಲ್ಲಿ ನಾನು 1.5 ಮಾವಿನಕಾಯಿಯಷ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಒಂದು ಸ್ವಲ್ಪ ಎಲ್ಲೋ ಆಗಿತ್ತು, ಅದು ಸ್ವಲ್ಪ ಹಣ್ಣು ಥರ ಆಗಿತ್ತು. ಅದು ಮತ್ತು ಈ ಕಾಯಲ್ಲಿ ಅರ್ಧ ಮಾವಿನಕಾಯಿಯಷ್ಟು ತೊಗೊಂಡು ನಾನು ಫಸ್ಟು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧ ಉಳಿದಿರುವಂಥ ತೋತಾಪುರಿ ಮಾವಿನಕಾಯಿನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಚಾಕುಲಂತೂ ಮಾಡೋಕ್ಕಾಗಲ್ಲ, ನಾವು ಸಿಪ್ಪೆ ತೆಗಿಯೋ ಸ್ಕ್ರೇಪರ್ ಇರುತ್ತಲ್ಲ ಅದರಲ್ಲೇ ನಾವು ಈ ಥರ ಸ್ಕ್ರೇಪ್ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ಈಗ ಫಸ್ಟಿಗೆ ನಾವು ಒಂದು ಪಾನ್ ತೊಗೋಬೇಕು. ನಾವು ಗ್ರೈಂಡ್ ಮಾಡ್ಕೊಂಡಿರೋವಂಥ ತೋತಾಪುರಿ ಮಿಕ್ಸ್ಚರ್ ಹಾಕ್ಕೊಂಡು ಅದಕ್ಕೆ ನಾವು ಇಟ್ಕೊಂಡಿರೋವಂಥ ಈ ಸ್ಲೈಸ್ಗಳನ್ನ ಹಾಕ್ಕೊಂಡು ಎರಡೂ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನಾವು ಸ್ಟವ್ ಹಚ್ಚಬೇಕು, ಮೀಡಿಯಮ್ ಆಗಿರಲಿ ಫ್ಲೇಮ್. ಈ ಟೈಮಲ್ಲಿ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿದ ತಕ್ಷಣ 1 ನಿಮಿಷದೊಳಗಡೆ ನೀವು ನೋಡ್ಬೋದು, ಮ್ಯಾಂಗೋ ಮಿಕ್ಸ್ಚರ್ ಕಂಪ್ಲೀಟಾಗಿ ತೆಳ್ಳಗಾಗ್ಬಿಡುತ್ತೆ, ಅಂದರೆ ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಈಗ ನಾವು ಫ್ಲೇಮ್ ಸ್ವಲ್ಪ ಮೀಡಿಯಮ್ ಟು ಲೋ ಅಲ್ಲಿ ಇಟ್ಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಕುದಿಯೋಕ್ಕೆ ಶುರು ಆಗ್ತಾ ಇದೆ, ಕಾಣಿಸ್ತಿದೆ ಅನ್ಕೋತೀನಿ. ಮೀಡಿಯಮ್ ಆಗಿರಲಿ ಫ್ಲೇಮ್. ನೋಡಿ, ಸೈಡಲ್ಲೆಲ್ಲ ಕುದೀತಾ ಇದೆ. ಈಗ ನಾವು ಈ ಎಡ್ಜಸ್ನೆಲ್ಲ ಈ ಥರ ಸ್ಕ್ರೇಪ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸಕ್ಕರೆ ಪಾಕ ಬರ್ತಾ ಇರೋದು, ಪಾಕ ಗಟ್ಟಿಗಾಗ್ತಾ ಇದೆ ಅಂತ. ಹಾಗೆ ಮ್ಯಾಂಗೋದು ಮಿಕ್ಸ್ಚರ್ ಕೂಡ ಗಟ್ಟಿಗಾಗ್ತಾ ಕ್ವಾಂಟಿಟಿ ಕಡಿಮೆ ಆಗ್ತಿರೋದು ನೀವು ನೋಡ್ಬೋದು. ನೋಡಿ, ಮತ್ತು ಕಲರ್ ಕೂಡ ಅಷ್ಟೇ, ಮುಂಚೆ ತುಂಬ ತಿಕ್ಕಾಗಿತ್ತು, ಈಗ ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ ಬೇಯ್ತಾ ಬೇಯ್ತಾ. ಈಗ ನಾನು ಇಲಾಚಿ ಪೌಡರ್ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ಸ್ವೀಟ್ಸ್ಗೆ ಆಲ್ಮೋಸ್ಟ್ ನಾವು ಇಲಾಚಿ ಪೌಡರ್ ಯೂಸ್ ಮಾಡೇ ಮಾಡ್ತೀವಿ. ಅದರಲ್ಲಿ ಬರೋವಂಥ ಅದು ಕೊಡೋವಂಥ ಫ್ಲೇವರ್ ಈಸ್ ವೆರಿ ಡಿಫ್ರೆಂಟ್. ಕುದೀತಾ ಕುದೀತಾ ಮ್ಯಾಂಗೋ ಮಿಕ್ಸ್ಚರ್ ಗಟ್ಟಿಗಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ನಾವು ಈ ಥರ ಸ್ಪ್ಯಾಚುಲಲ್ಲಿ ಮಾಡಿದಾಗ ತುಂಬ ಈಸಿಯಾಗಿ ಫ್ಲೋ ಆಗ್ತಾ ಇದೆ. ಹಾಗಾಗಿ ನಾವು ಇನ್ನೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಹಬ್ಬ ಅಂದರೆ ಒಂದು 8ರಿಂದ 10 ನಿಮಿಷ ನಮ್ಮ ಹೋಮ್ ಮೇಡ್ ಮ್ಯಾಂಗೋ ಜಾಮ್ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗ್ ಹೆಂಗೆ ಇತ್ತು, ಕಲರ್ ಚೇಂಜ್ ಆಯಿತು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಶುರು ಆಯಿತು, ಈಗ ಗಟ್ಟಿನೂ ಆಗಿದೆ. ಹಾಗಾಗಿ ನಮ್ಮ ಹೋಮ್ ಮೇಡ್ ಮ್ಯಾಂಗೋ ಜಾಮ್ ಈಸ್ ರೆಡಿ. ಒಂದೇ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನೋಡಿ, ನಮ್ಮ ಮ್ಯಾಂಗೋ ಜಾಮ್ ಇಷ್ಟು ಬೇಗ ರೆಡಿ ಆಗೋಯ್ತು. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ಏನೋ ಹೇಳ್ತಾರಲ್ಲ, ಜಸ್ಟ್ ವಾವ್ ಅಂತ. ಹಾಗೆ ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ, ಒಂದು ಅರ್ಧ ಗಂಟೆ ಬೇಕನ್ಸುತ್ತೆ. ಆಮೇಲೆ ನಾವು ಯಾವುದನ್ನ ಗ್ಲಾಸ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ, ಹೋಮ್ ಮೇಡ್ ಮ್ಯಾಂಗೋ ಜಾಮ್ ಈಸ್ ಕಂಪ್ಲೀಟ್ಲಿ ರೆಡಿ. ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಬೋದು, ತಣ್ಣಗಾಗಿದ ತಕ್ಷಣ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ನಾನೀಗ ಗ್ಲಾಸ್ ಜಾರ್ ಇರಲಿಲ್ಲ, ಹಾಗಾಗಿ ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾವಿದನ್ನು ಹಾಗೆ ಸ್ಟೋರ್ ಕೂಡ ಮಾಡ್ಬೋದು, ಯಾಕಂದರೆ ನೀರು ಹಾಕಿಲ್ಲ, ಹಾಗಾಗಿ ಇದು ಏನು ಸ್ಪಾಯ್ಲ್ ಆಗಲ್ಲ. ನಾನು ಹೇಳ್ದಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ನ್ಯಾಚುರೋ ಅಂತ ಒಂದು ಚಾಕ್ಲೇಟ್ ಬರುತ್ತೆ ಫ್ರೆಂಡ್ಸ್, ಅದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ, ಆ್ಯಪಲ್ ಗಾವಾ ಆ ಥರ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಹೋಮ್ ಮೇಡ್ ಜಾಮ್ನ ನಾವು ಹಾಗೆ ತಿನ್ನೋ ಕೂಡ ಇಷ್ಟಪಡ್ತೀವಿ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಬ್ರೆಡ್ ಸ್ಲೈಸ್ ಎತ್ಕೊಂಡಿದ್ದೀನಿ, ಮತ್ತು ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಹೋಮ್ ಮೇಡ್ ಮ್ಯಾಂಗೋ ಜಾಮ್ ಹಾಕ್ಬಿಟ್ಟು ಈ ಥರ ಕಂಪ್ಲೀಟ್ ಈವನ್ ಆಗಿ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಈ ಜಾಮ್, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಈ ಥರ ಸ್ಯಾಂಡ್ವಿಚ್ ಥರ ನಾವು ರೆಡಿ ಮಾಡಿಕೊಂಡು ನೀಟಾಗಿ 2 ಸೈಡು ನೋಡಿ ಈ ಥರ ಪ್ರೆಸ್ ಮಾಡಿ ನಮಗೆ ಬೇಕಿರೋ ಅಂಥ ಅಥವಾ ಮಕ್ಕಳು ಇಷ್ಟಪಡೋ ಅಂಥ ಡಿಫ್ರೆಂಟ್ ಶೇಪ್ಸಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವು ಬೇಕಾದರೆ ಬೇರೆ ಬೇರೆ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ಆ ಥರ ಶೇಪಲ್ಲಿ
ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜಾಮ್ ಮಧ್ಯದಲ್ಲಿ ಸ್ಟಫಿಂಗ್. ಆ್ಯಂಡ್ ಇವನ್ ನಾನು ಟ್ರಯಾಂಗಲ್ ಆಗಿ ಕೂಡ ಕಟ್ ಮಾಡಿಕೊಂಡೆ. ಅಷ್ಟೇ ಫ್ರೆಂಡ್ಸ್, ರೆಸಿಪಿ ತುಂಬ ಸಖತ್ತಾಗಿರುತ್ತೆ. ನಾನು ಹೇಳ್ದಂಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ, ಟೈಮ್ ಕೂಡ ಅಷ್ಟೇ ಒಂದು 10 ನಿಮಿಷ ರೆಸಿಪಿ ಮಾಡೋದಕ್ಕೆ ಹಿಡಿಯುತ್ತೆ. ಬಟ್ ಅದು ತಣ್ಣಗಾಗೋಕ್ಕೆ ನಾವು ಒಂದು ಅರ್ಧ ಗಂಟೆ ಬಿಡಬೇಕು. ಹಾಗಾಗಿ ಅದಷ್ಟೇ ಟೈಮ್ ಕನ್ಸ್ಯೂಮ್ ಆಗೋದು. ನೋಡಿ ನಾನಿಲ್ಲಿ ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಆದಷ್ಟು ನಾವು ಕೆಲವು ಐಟಮ್ಸ್ ಹೊರಗಡೆ ಪರ್ಚೇಸ್ ಮಾಡದೆ ಮನೇಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಹಾಗಾಗಿ ಈ ಹೋಮ್ ಮೇಡ್ ಮ್ಯಾಂಗೋ ಜಾಮ್ ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ಹಾಗೆ ನೀವು ಕೂಡ ಈ ಟೇಸ್ಟ್ ಎಂಜಾಯ್ ಮಾಡಿ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.